ಹಾಯ್ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಸುಮಾ ನವೀನ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ ನಮ್ಮ ಅಕ್ಕ ಪಾಪುಗೆ ಮುಡಿ ಕೊಡೋದಕ್ಕೆ ಹೋಗ್ತಾ ಇದ್ದೀರಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 4 o'clock ಬಿಡ್ಬೇಕು ಅಂದ್ಕೊಂಡಿದ್ರಿ, ಇವಾಗ ನೋಡಿದ್ರೆ 4:30 ಆಗೋಗಿದೆ. ಸೊ ಬನ್ನಿ ಹೋಗೋಣ. ನಮ್ಮ ಮನೆಯಲ್ಲೆಲ್ಲ ನಂಜನಗೂಡು ನದಿಯಲ್ಲೇ ಮುಳುಗಿ ಸ್ನಾನ ಮಾಡಬೇಕಂತ ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ರು ಒಬ್ಬೊಬ್ಬರಾಗಿ. ನಾನು ನದಿಯಲ್ಲಿ ಮುಳುಗಿ ಸ್ನಾನ ಮಾಡೋಂಗಿರಲಿಲ್ಲ. ಸೊ ಹಾಗಾಗಿ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಸ್ನಾನ ಮಾಡಿದ್ದೀನಲ್ಲ ಅಂದ್ಬಿಟ್ಟು ದೇವ್ರ ದೀಪ ಹಚ್ಬಿಟ್ಟು ಹಂಗೆ ಗಾಡಿಗೂ ಪೂಜೆ ಮಾಡಿದೆ. ಪೂಜೆ ಮಾಡಿ ಬರೋಷ್ಟರಲ್ಲಿ ಎಲ್ಲರೂ ರೆಡಿಯಾಗಿದ್ದರು. ಏನೇನು ಬೇಕೋ ಎಲ್ಲ ಎತ್ಕೊಂಡು ಆಚೆ ಬರ್ತಾಯಿದ್ರು. ಒಬ್ಬೊಬ್ಬರೇ ಬರ್ತಾಯಿದ್ರು. ಅಷ್ಟರಲ್ಲಿ ಡ್ರೈವಿಂಗ್ ಯಾರು ಮಾಡ್ತಾರೆ ತೋರಿಸ್ತೀನಿ ಬನ್ನಿ. ಡ್ರೈವಿಂಗ್ ಮಾಡೋದು ನಮ್ಮ ಡ್ಯಾಡಿ. ನಮ್ಮ ಅಕ್ಕ ನೋಡಿ ಅಂಗಡಿನೇ ಎತ್ಕೊಂಡು ಬರ್ತಾ ಇದ್ದಾಳೆ. ಪಾಪ ಏನು ಮಾಡೋದು, ಪಾಪು ಏನಾದರೂ ಹತ್ರ ಬೇಕಾಗುತ್ತೆ ಅಂತ ಎತ್ಕೊಂಡ್ಬರ್ತಾ ಇದ್ದಾಳೆ. ಫೈನಲಿ ಎಲ್ಲರೂ ಬಂದರು. ಲಗೇಜ್ನೆಲ್ಲ ಎತ್ತಿ ಗಾಡಿಗೆ ಹಾಕಿ ಪ್ಯಾಕ್ ಮಾಡಿಕೊಂಡು ಒಬ್ಬೊಬ್ಬರ ಗಾಡಿ ಹತ್ತಿದ್ರು. ಎಲ್ಲರನ್ನೂ ಗಾಡಿ ಹತ್ತಿಸ್ಕೊಂಡು ಮನೆ ಬಿಟ್ವಿ. ಹಾಯ್ ಮೇಡಮ್. ಓ ಹಾಯ್ 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 ಹೇಗಾಗು. ಆಮೇಲೆ ಸ್ವಲ್ಪ ಮುಂದೆ ನಮ್ಮ ದೊಡ್ಡಮ್ಮ ಬಂದರು. ಅವ್ರನ್ನೂ ಕರ್ಕೊಂಡು ಹೊರಟ್ವಿ. ನಾನು ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ತುಂಬ ನಿದ್ದೆ ಬರ್ತಿತ್ತು ಅಂತ ಟಿಟಿಯಲ್ಲೇ ಚಾಪೆ ಹಾಸ್ಕೊಂಡು ಮಲ್ಕೊಬಿಟ್ಟಿದ್ದೆ. ಅದನ್ನು ನಮ್ಮಣ್ಣ ವಿಡಿಯೋ ಮಾಡಿದ್ದಾನೆ, ಇಷ್ಟ ಆಯಿತು ಅಂತ ಹಾಕಿದ್ದೀನಿ. ರೋಡ್ ಬೇರೆ ಮಿಸ್ ಆಯಿತು. ನಾವು ನಂಜನಗೂಡು ಹೋಗಿ ಸೇರೋ ಅಷ್ಟರಲ್ಲಿ 8 ಗಂಟೆ ಆಗಿತ್ತು. ಆಮೇಲೆ ಎಲ್ಲರೂ ಹೋಗಿ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿಕೊಂಡ್ರು. ಅವರೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ಪಾಪುಗೆ ಮುಡಿ ಕೊಟ್ಬಿಟ್ಟು ಬರೋಣ ಅಂತ ಹೋದ್ವಿ. ಮುಡಿ ಕೊಡಬೇಕಾದ್ರೇ ತುಂಬ ಅಳ್ತಾ ಇದ್ಲು. ಎಷ್ಟು ಅಳ್ತಾ ಇದ್ದಾಳೆ ನೋಡಿ. ಬಿಡೋ ಬೇಡ. ಅಂಕಲ್ ಕೊಡಿಯೋಣ. ಮುಡಿ ಕೊಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಎಲ್ಲರೂ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಹತ್ತು ಪಾಪ ಮಗು ಸುಸ್ತಾಗೋಗೋಳೆ. ಹಂಗೆಂಗೋ ಸಮಾಧಾನ ಮಾಡ್ಕೊಂಡು ಅವಳನ್ನೂ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀರಿ. ನಮ್ಮ ಗುಂಡಮ್ಮನ ನೋಡಿ, ಗುಂಡಮ್ಮನ ಬೋಡಿ ಆಗೋಗ್ಬಿಟ್ಟಿದ್ದಾಳೆ. ದೇವಸ್ಥಾನದ ಹತ್ರ ಹೋದ್ವಿ. ಅಲ್ಲಿ ಸ್ಪೆಷಲ್ ದರ್ಶನಕ್ಕೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ. ಫಸ್ಟು ಕಿವಿ ಚುಚ್ಚಿಸ್ಬಿಟ್ಟು ಆಮೇಲೆ ದರ್ಶನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಿವಿ ಚುಚ್ಸಕ್ಕೆ ಹೋದ್ವಿ. ತುಂಬಾ ಅಳ್ತಾ ಇದ್ಲು. ಕಿವಿ ಚುಚ್ಚಿಸ್ಬೇಕಾದ್ರೂ ಎಷ್ಟು ಸಮಾಧಾನ ಮಾಡಿದ್ರೂ ಸಮಾಧಾನನೇ ಆಗ್ತಾ ಇರಲಿಲ್ಲ.
ಕುತ್ಕೊಂಡು ಓನಿಲ್ಲ ಚಮ್ ದೇದೆ ಮಗನೇ ದೇದೆ ಮಗಳೇ ಓ ದೇದೆ ಒಬ್ಬನೇ ಡೀಲ್ ಮಾಡ್ಕೊಂಡ ಇಲ್ಲ ಬೇರೆ ಅವಕಾಶ ಕೊಡ್ನ 10 ರೂಪಾಯಿಗೆ ಒಂದು ಸಹ ಮಾಡಿಕೊಂಡು ಒಬ್ಬನೇ ಇಟ್ಕೊಂಡ ಸೆಕ್ಯೂರಿಟಿ ಕುಂಟ ಅವ್ರು ಏನಾದರೂ ಮಾಡ್ಬೋದು ನಾವು ಮಕ್ಕಳು ಇಟ್ಕೊಂಡು ಲೈನಲ್ಲಿ ಬರೋಕ್ಕಾಗಲ್ಲ ಬಿಸಿಲಲ್ಲಿ ವಯಸ್ಸಾದವ್ರು ಮುಂಚೆ ಮಾಡಿಬಿಟ್ರೆ ಫೋನ್ ನೀವು ಮುಂಚೆ ಮಾಡಿಬಿಟ್ರೆ ದುಂಡು ಗಾಳಿ ಕೊಡಿ ಇಲ್ಲ ಆಗೋಯ್ತು ಏನಿಲ್ಲ ಕುಡಿಸ್ಕೊಳ್ಳಿ ತೊಟ್ಲು ಮುರಿಯಂಗಿಲ್ಲ ತೊಟ್ಲು ಮುರಿಯಂಗಿಲ್ಲ ಒಬ್ಬರಿನ ಯಾವಾಗಲೂ ಹೆಂಗೆ ಕಟ್ ಮಾಡಬೇಕು ಹೆಂಗೆ ಕಟ್ ಮಾಡಬಾರ್ದು ಬಿಕ್ಲಿಸಿ ಅಳ್ತಾನೆ ಇದ್ಲು. ಹತ್ತು ಹಂಗೆ ನಿದ್ದೆನೂ ಮಾಡಿಬಿಟ್ಲು. ಆಮೇಲೆ ದರ್ಶನಕ್ಕೆ ಹೋದ್ವಿ. ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಸೊ ಹಾಗಾಗಿ ವೀಡಿಯೋ ಮಾಡಲಿಲ್ಲ. ಫೈನಲಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಅದು ಡಬಲ್ ಸತಿ ಎರಡೆರಡು ಸತಿ ದರ್ಶನ ಆಯಿತು. ಇವಾಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಪಾಪುಗೆ ಗಿಫ್ಟ್ ತೊಗೊಂಬಂದಿದ್ರು, ಅದನ್ನೆಲ್ಲ ಕೊಡ್ತಾಯಿದ್ರು. ನೋಡಿ ಮಲ್ಕೊಬಿಟ್ಟಿದ್ದಾಳೆ ಪಾಪ. ಆಮೇಲೆ ಆಚೆ ಕಡೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅಲ್ಲಿ ಕ್ಯಾಮ್ರಾಮನ್ ಇರ್ತಾರಲ್ವ, ಅವ್ರ ಹತ್ರ ನಮ್ಮದು ಫ್ಯಾಮಿಲಿ ಫೋಟೋ ತೊಗೊಂಡು ಹಂಗೆ ಅಲ್ಲಿಂದ ಜಾಗ ಬಿಟ್ವಿ. ನಂಜನಗೂಡಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ಚಲುವನಾರಾಯಣ ಸ್ವಾಮಿ ಟೆಂಪಲ್ಗೆ ಆ್ಯಂಡ್ ಪರಶುರಾಮ ಟೆಂಪಲ್ ಅಂತಲೂ ಕರೀತಾರೆ ಇದನ್ನು. ಪರಶುರಾಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಮನೆಯಿಂದನೇ ಟಿಫನ್ ತೊಗೊಂಡು ಹೋಗಿದ್ವಿ. ಅಲ್ಲಿ ದೇವಸ್ಥಾನದ ಹತ್ರ ಜಾಗ ಚೆನ್ನಾಗಿತ್ತು. ಅದಕ್ಕೆ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಅಲ್ಲೇ ಟಿಫನ್ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಕಾಲು ಇಡೋಕ್ಕಾಗ್ತಾಯಿಲ್ಲ, ಅಷ್ಟು ಸುಡ್ತಾಯಿತ್ತು ರೋಡು. ಆದರೂ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಪರಶುರಾಮ ದೇವಸ್ಥಾನದಲ್ಲೂ ದರ್ಶನ ಚೆನ್ನಾಗಾಯಿತು. ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಚಾಮುಂಡಿ ಬೆಟ್ಟ ಕ್ಯಾನ್ಸಲ್. ಇವಾಗ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ವೇಣುಗೋಪಾಲ ಸ್ವಾಮಿ ಟೆಂಪಲ್ ನೋಡಿ ಎಷ್ಟು ಗ್ರೀನರಿ ಆಗಿದೆ. ಪ್ಲೇಸ್ ಅಂತೂ ಸೂಪರಾಗಿದೆ. ಒಳಗಡೆ ಅಂತೂ ಪೀಸ್ಫುಲ್ಲಾಗಿದೆ. ಫುಲ್ ಸೈಲೆನ್ಸ್ ಅಂದರೆ ಅಷ್ಟು ಸೈಲೆಂಟು. ಮೆಡಿಟೇಷನ್ ಎಲ್ಲ ಮಾಡ್ಬೋದು ಅಲ್ಲೊಂದು 5-10 ಮಿನಿಟ್ಸ್ ಕೂತ್ಕೊಂಡು. ಮತ್ತು ಒಳಗಡೆ ಫೋನ್ ಅಲೋ ಇರಲಿಲ್ಲ, ಸೊ ಹಾಗಾಗಿ ಈಚೆ ಬಂದು ನಾವು ಫ್ಯಾಮಿಲಿ ಸಿಂಗಲ್ ಫೋಟೋಸ್ ಇವಾಗ ಪ್ಲೇಸ್ ಗ್ರೀನರಿ ಆಗಿರೋದ್ರಿಂದ ಫೋಟೋಸ್ಗಳಿಗೆಲ್ಲ ಚೆನ್ನಾಗಿತ್ತು ಜಾಗ. ಫೋಟೋಸ್ ಎಲ್ಲ ತಗೊಂಡ್ವಿ. ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಜಾಗ ಬಿಟ್ವಿ. ವೇಣುಗೋಪಾಲ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಬಲ್ಮುಡಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಹೌದಾ? ಬಲ್ಮುಡಿ ಫಾಲ್ಸಲ್ಲಿ ಈಜೊಡಿಯೋಕ್ಕೆ ಹೋಗಿ ಯಾರೋ ಬಿದ್ದು ಸತ್ತೋಗ್ಬಿಟ್ಟಿದ್ರು. ಸೊ ಹಾಗಾಗಿ ಪೊಲೀಸವ್ರು ಯಾರನ್ನೂ ಬಿಡ್ತಾ ಇರಲಿಲ್ಲ. ಬಲ್ಮುಡಿ ಮುಗಿಸ್ಕೊಂಡು ಇವಾಗ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಿಮಿಷಾಂಬ ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀವಿ. ಎಷ್ಟು ಟೈಮ್ 7:30 ಆಗಿದೆ. ಸೊ ಈ ದೇವಸ್ಥಾನ ಮುಗಿಸ್ಕೊಂಡು ಇನ್ನೆಲ್ಲೂ ಹೋಗಲ್ಲ, ಸೀದಾ ಮನೆಗೆ. ನಿಮಿಷಾಂಬ ದೇವಸ್ಥಾನದಲ್ಲಿ ಕುದುರೆ ಬೇರೆ ಇದೆ ಒಂದು. ಆಚೆ ಕಡೆಯಿಂದ ದೇವಸ್ಥಾನನ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಿಮಿಷಾಂಬ ದೇವಸ್ಥಾನದಲ್ಲೂ ದರ್ಶನ ಆಯಿತು. ಇವಾಗ ಎಲ್ಲರೂ ಕಾಫಿಗೋಸ್ಕರ ಕಾಫಿ ಕುಡಿಯೋದಕ್ಕೆ ನಿಲ್ಲಿಸಿದ್ದಾರೆ. ನೆಕ್ಸ್ಟ್ ಇನ್ನೆಲ್ಲೂ ಸ್ಟಾಪ್ ಇಲ್ಲ, ಇನ್ನೊಂದು ಹತ್ರ ಸ್ಟಾಪು ಅಷ್ಟೇ. ಇನ್ನು
ಮನೆಗೆ ಇನ್ನೆಲ್ಲೂ ಸ್ಟಾಪ್ ಇಲ್ಲ, ನಾನ್ ಸ್ಟಾಪ್ ಗಾಡಿ ಅಷ್ಟೇ. ಬಿಡದಿಯಲ್ಲಿ ನಮ್ಮ ಅತ್ತೆ ಅವ್ರನ್ನ ಡ್ರಾಪ್ ಮಾಡಿ ನಮ್ಮ ಮಾವ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಮಾವ ಬಂದರು. ಅವ್ರು ಬಂದಮೇಲೆ ಅವ್ರಿಗೆಲ್ಲ ಬಾಯ್ ಹೇಳಿಬಿಟ್ಟು ಮನೆ ಕಡೆ ಬಂದ್ವಿ. ಬಿಡದಿಯಲ್ಲಿ ನಮ್ಮ ಅಕ್ಕಗೆ ಮತ್ತು ನಮ್ಮ ಅತ್ತೆಯವ್ರಿಗೆಲ್ಲರನ್ನ ಕಳಿಸ್ಬಿಟ್ಟು ಅವ್ರಿಗೆಲ್ಲ ಬಾಯ್ ಹೇಳ್ಬಿಟ್ಟು ನಾವಂತೂ ಮನೆಗೆ ಬಂದು ರೀಚ್ ಆಗೋಷ್ಟೊತ್ತಲ್ಲಿ 12 ಆಯಿತು. ಫೈನಲಿ ಮನೆಗೆ ರೀಚ್ ಆದ್ವಿ. ಫುಲ್ ಟಯರ್ಡ್ ಆಗಿದ್ದೀರಿ. ಊಟ ಮಾಡಿ ಫುಲ್ ಟಯರ್ಡ್ ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀರಿ. ಸೊ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.